ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಮಧುರ ಮಧುರವಿ ಕನ್ನಡ ನಾದ, ನುಡಿವ ಬಾಯಿಗಿದು ವೇದ. ವಿನಯ ವಿನಯವಿ ಕನ್ನಡ ಭಾವ, ಕರುಣೆ ಬಾಳಿಗಿದು ಜೀವ. ಮುಂದಕ್ಕೆ, ಇಲ್ಲಿ ಬಾನಾಡಿ ನುಡಿಯುವ ಸ್ವರವೇ ನನ್ನ ಪದವಾಗಿದೆ, ಇಲ್ಲಿ ಜನನಾಡಿ ಮೀಟುವ ಶ್ರುತಿಗೆ ನನ್ನ ಪದ ಸೇರಿದೆ. ಧರಣಿ ಆಕಾಶ ಬೆರೆಸು ಆವೇಶ, ತರುವ ಕಸ್ತೂರಿ ಜನ ನನ್ನವರು. ಎಂಥ ಸಾಂಗು, ಅದ್ಭುತ ಸಾಂಗು. ಶೃಂಗಾರ ಕಾವ್ಯ 1993 ಬರೋದು. ರಘುವೀರ್ ಸಿಂಧು ಅವರು ಆ್ಯಕ್ಟ್ ಮಾಡಿದರು. ಹಂಸಲೇಖ ಮ್ಯೂಸಿಕ್ಕು ಲಿರಿಕ್ಸು, ಎಸ್ ಮಹೇಂದ್ರ ಡೈರೆಕ್ಟ್ರು. ಹಂಸಲೇಖ ಅವರ ಹಿಟ್ ಲಿಸ್ಟಲ್ಲಿ, ಅಂದರೆ ಅವರ ಸಂಗೀತ ಜೀವನದಲ್ಲಿ, ಸಾಹಿತ್ಯ ಜೀವನದಲ್ಲೂ ಕೂಡ ಒಂದು ಎಲ್ಲ ಹಾಡುಗಳ ಗೊಂಚಲು ತಗೊಂಡು ಒಂದು ಸಪ್ರೇಟ್ ಮಾಡೋಕ್ಕೆ ಹೋದಾಗ ಶೃಂಗಾರ ಕಾವ್ಯ ನಿಮಗೆ ಒಂದು ಅದ್ಭುತ ಸಾಂಗಿನ ಒಂದು ಲಿಸ್ಟಲ್ಲಿ ಸೇರುತ್ತೆ. ಅದೇ ರೀತಿ ಚಿತ್ರಗೀತೆಗಳಲ್ಲಿ ನೀವು ಎಷ್ಟೇ ಹಾಡುಗಳು ತಗೊಳ್ಳಿ, ಸಾರ್ವಕಾಲಿಕ ದಾಖಲೆಯಾಗಿ ಉಳ್ಕೊಳ್ಳುವಂಥ ಹಾಡುಗಳಲ್ಲಿ, ಹಾಡುಗಳ ಗೊಂಚಲಲ್ಲಿ ಶೃಂಗಾರ ಕಾವ್ಯ ಇರುತ್ತೆ. ಇವತ್ತಿಗೂ, ನಾಳೆಗೂ, ನಾಡಿದ್ದಿಗೂ ಹಾಡು ಕೇಳ್ತಾನೇ ಇರ್ತೀರ. ಅಂದರೆ ಅಂದಿಗೂ ಇಂದಿಗೂ ಎಂದಿಗೂ ಶಾಶ್ವತ ಹಿಟ್, ಸಾರ್ವಕಾಲಿಕ ದಾಖಲೆ ಹಾಗೂ ಎವರ್ ಗ್ರೀನ್ ಸಾಂಗ್ಸ್ ಅಂದರೆ ಶೃಂಗಾರ ಕಾವ್ಯ ಆಲ್ಬಮ್. ನೋಡಿ, ಹಲವಾರು ವಾಹಿನಿಗಳಲ್ಲಿ ಈ ಹಿಂದೆ ಎಸ್ ಮಹೇಂದರ್ ಅವರು ಶೃಂಗಾರ ಕಾವ್ಯ ಸಿನಿಮಾ ಆಗಿದ್ದ ರೀತಿ, ಅಲ್ಲಿ ಹಂಸಲೇಖ ಅವ್ರನ್ನ ಹೆಂಗೆ ಭೇಟಿಯಾದರು ಅದೆಲ್ಲವೂ ಹೇಳಿದ್ದಾರೆ. ನಾನು ಮತ್ತೆ ಹೇಳಿದ ನಿಮಗೆ ಬೋರ್ ಮಾಡಲ್ಲ. ರಘುವೀರ್ ಅವರು ಎಸ್ ಮಹೇಂದ್ರ ಹಂಸಲೇಖನ ಭೇಟಿ ಮಾಡೋದು, ಹಂಸಲೇಖ ಅವರು ನಾಳೆ ಒಬ್ಬನೇ ಬಾ ಅಂತ ಹೇಳೋದು, ಅಲ್ಲಿ ಕೂರಿಸ್ಕೊಂಡು ಊಟ ಮಾಡ್ತಾ ಮನೇಲಿ ಆಯಿತು ಮಾಡ್ಕೊಡ್ತೀನಿ, ನೀನು ಎಲ್ಲಿವರೆಗೆ ಉದ್ಯಮದಲ್ಲಿ ಇರ್ತೀಯೋ ಅಲ್ಲಿವರೆಗೆ ನಿಮ್ಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದು. ಅವ್ರ ಹತ್ರ ಜನಪದ ಹಾಡುಗಳನ್ನ ಹಾಡಿಸಿ ಹಂಗೆ ಒಂದು ಎಂಜಾಯ್ ಮಾಡ್ತಾ ಹಾಡು ಬರೆದಿದ್ದು. ಇದೆಲ್ಲ ಗೊತ್ತು ನಿಮಗೆ. ಹಾಡು ಬರೆದಿದ್ದೆಲ್ಲಿ, ಕಂಪೋಸ್ ಮಾಡಿದ್ದೆಲ್ಲಿ, ರೆಕಾರ್ಡಿಂಗ್ ಆಗಿದ್ದೆಲ್ಲಿ, ಸ್ಟುಡಿಯೋದಲ್ಲಿ ಏನೇನಾಯಿತು, ಇದು ನಿಮಗೆ ಹೇಳಬೇಕು. 2 ಹೋಟೆಲ್ ಮಾಡ್ತಾರೆ, ಒಂದು ಬ್ರಾಡ್ವೇ, ಒಂದು ರೇಸ್ ವ್ಯೂ ಹೋಟೆಲ್ನಲ್ಲಿ ಹಂಸಲೇಖ ಅವರಿಗೆ ರೂಮ್ ಹಾಕ್ಕೊಡ್ತಾರೆ ಲಿರಿಕ್ಸ್ ಬರೀಲಿಕ್ಕೆ, ಕಂಪೋಸ್ ಮಾಡಲಿಕ್ಕೆ. ಬ್ರಾಡ್ವೇನಲ್ಲಿ ರಘುವೀರ್ ಅವರು ಎಸ್ ಮಹೇಂದ್ರ ಅವರು ಡಿಸ್ಕಷನ್ ಮಾಡಿರ್ತಾರೆ. ಇದ್ರ ಮಧ್ಯೆ ಒಂದೊಂದು ಎಡವಟ್ಟಾಗುತ್ತೆ. ಎಸ್ ಮಹೇಂದ್ರ ಶೂಟಿಂಗ್ ಹೋಗಿರ್ತಾರೆ, ಹಾಡುಗಳು ಬೇಕಾಗಿರುತ್ತೆ, ಟ್ರ್ಯಾಕು ಬರ್ತಾರೆ, ಹಾಡು ಮಾಡಿಸ್ಕೊಂಡು ಹೋಗ್ತಾರೆ, ಬೇಗ ಮಾಡ್ಕೊಡಿ. ಯಾಕೆ ಹಂಸಲೇಖರು ಬೇರೆ ಸಿನಿಮಾದಲ್ಲಿ ಬಿಸಿ ಇರ್ತಾರಲ್ವ. 93 ಅಂದರೆ ಕೇಳಬೇಕಾ? ನಾನು ಎಲ್ಲ ಮಾಹಿತಿ ಹೇಳಿದ್ರು ಕೂಡ 90 to 93 ಬಂದೇ ಬರುತ್ತೆ. ಎಷ್ಟು ಕೆಲಸ ಮಾಡಿರ್ಬೇಕು ಹಂಸಲೇಖ ಅವರು, ಗ್ರೇಟ್. ಆದರೆ ಅದೆಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿದ್ದು ಅಂತ ಹೇಳಬೇಕು. ರೇಸ್ ವ್ಯೂ ಹೋಟೆಲ್ನಲ್ಲಿ ಆ ಪಲ್ಲವಿ ಬರೆಯೋದು, ಅಂದರೆ ಟ್ಯೂನ್ ಹಾಕಿ ಪಲ್ಲವಿ ಬರೆಯೋದೆಲ್ಲ ಆ ಹೋಟೆಲ್ನಲ್ಲಿ ರೂಮಲ್ಲೇ ಎಲ್ಲ ಮುಗಿತದಲ್ಲಿ, ಚರಣ ಯಾವುದೂ ಆಗಿರಲ್ಲ. ಆ ಟೈಮಲ್ಲಿ ಹಂಸಲೇಖ ಜೊತೆ ಶಿಷ್ಯವೃತ್ತಿ ಮಾಡ್ತಿದ್ದವರು ಕೆ ಕಲ್ಯಾಣ್ ಅವರು. ಹಂಸಲೇಖ ಅವರು ಯಾವುದೇ ಹಾಡು ಹಾಡಿದಾಗ, ಅಂದರೆ ಲಿರಿಕ್ಸ್ ಹೇಳಿದಾಗ ಅದನ್ನ ಬರ್ಕೊಳ್ಳೋರು, ರಾಗದಲ್ಲಿ ಹಾಡೋರು ಕೆ ಕಲ್ಯಾಣ್ ಅವರು. ಅದೇ ಕೂತ್ಕೊಂಡ್ಬಿಡೋದು ಕರೆಕ್ಟಾಗಿ, ಚೆನ್ನಾಗಿದೆಪ್ಪ ಇದನ್ನ ಫ್ರೇಮ್ ಹಾಕೋಣ ಅಂತ ಹೇಳೋರು. ಅಲ್ಲಿ ಪಲ್ಲವಿ ಮಾತ್ರ ಆಗಿರುತ್ತೆ. ಕಂಪ್ಲೀಟ್ ಮಾಡೋದು, ಆ ಟ್ಯೂನ್ ಡೆವಲಪಿಂಗು ಹಾಗೂ ಆ ಪಲ್ಲವಿನ ಡೆವಲಪ್ ಮಾಡಿ ಆ ಚರಣ ಬರೆದು ಎಲ್ಲ ಮುಗಿಸೋದು, ರೆಕಾರ್ಡಿಂಗ್ ಆಗೋದೆಲ್ಲ ಸ್ಟುಡಿಯೋ ಪ್ರಸಾದಲ್ಲಿ. ಈ ಸಿನಿಮಾದ ಹಾಡುಗಳು ಸ್ಟುಡಿಯೋ ಪ್ರಸಾದಲ್ಲಿ ರೆಕಾರ್ಡಿಂಗ್ ಆಗುತ್ತೆ, ಚಾಮುಂಡೇಶ್ವರಲ್ಲಿ ಆಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗೋದು ಸಂಕೇತಲ್ಲಿ. SPB ಅವರು, ಚಿತ್ರಮ್ಮ ಅವರು, ಲತಾ ಹಂಸಲೇಖ ಅವರು, LN ಶಾಸ್ತ್ರಿ ಅವರು, ರಾಜೇಶ್ ಅವರು, ಇಷ್ಟು ಗಾಯಕಿಯರು ಹಾಡಿದ್ದಾರೆ. ಹಂಸಲೇಖ ಅವರ ನೂತನ ಪರಿಚಯ ರಾಜೇಶ್ ಹಾಗೂ LN ಶಾಸ್ತ್ರಿ ಅವ್ರು ಆ ಕಾಲಘಟ್ಟದಲ್ಲಿ ಬಂದವರಲ್ವಾ, ಹಾಗಾಗಿ ಪರಿಚಯ ಮಾಡಿಸ್ಕೊಡ್ತಾರೆ ಆ ಟೈಟ್ಲ್ ಕಾರ್ಡಲ್ಲಿ. ಸ್ಟುಡಿಯೋ ಪ್ರಸಾದಲ್ಲಿ ಒಂದು ಲಾನ್ ಇದೆ, ಒಂದು ಹುಲ್ಲುಗಾವಲು, ಅಲ್ಲಿ ಸ್ಪ್ರಿಂಕ್ಲರ್ ಮಾಡ್ತಾ ಇರ್ತಾರೆ, ಹೂ ಗಿಡಗಳಿದೆ, ಚೆನ್ನಾಗಿದೆ. ಅದು ಒಂಥರ ನೇಚರ್ ಥರ ಕಾಣುತ್ತೆ ಅದು. ಹಂಸಲೇಖ ಅವರು ಬಿಡುವಿದ್ದಾಗ, ಸ್ಟುಡಿಯೋ ಪ್ರಸಾದಲ್ಲಿ ಕೆಲಸ ಇದ್ದಾಗ ಬಿಡುವು ಸಮಯದಲ್ಲಿ ವಾಕ್ ಮಾಡೋರು, ಒಂದು ರೌಂಡ್ ಹಂಗೆ ವಾಕ್ ಮಾಡೋರು. ಓ ಮೇಘವೇ ಪಲ್ಲವಿ ಆಗಿರುತ್ತೆ, ಎಲ್ಲ ಪಲ್ಲವಿ ಆಗಿರುತ್ತೆ. ಇನ್ನೊಂದು ಕಾಮಿಡಿ ಕೇಳಿ, ಇಲ್ಲಿ ಮಜಾ ಇದೆ. ಓ ಮೇಘವೇ ಪಲ್ಲವಿ ಹಾಗೂ ಟ್ಯೂನು ಆಗಿನ ಒಂದು 1993 ಇರುವಂಥ ಘಟಾನುಘಟಿ ನಿರ್ದೇಶಕರುಗಳಿಗಿಂತ ಕೇಳಿಸಿರ್ತಾರೆ ಹಂಸಲೇಖ ಅವರು. ಅವ್ರು ಯಾರು ಇಷ್ಟು ರಿಯಾಕ್ಟೇ ಮಾಡಿರಲ್ಲ. ಇಷ್ಟು ಇಟ್ಟಾಗುತ್ತೆ ಅಂತ ಗೊತ್ತಿಲ್ಲ ಅವ್ರಿಗೆ. ಇದು ಹಾಡಾಗಿ ಮಾರ್ಪಾಡುಗೊಂಡು ಇಷ್ಟು ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ ಅವ್ರಿಗೆ. ಅಷ್ಟೊಂದು ಜಡ್ಜ್ಮೆಂಟ್ ಕೊಡಲ್ಲ ಅವರು. ಹಂಸಲೇಖ ನಗ್ತಾರೆ, ಏನು ಇವ್ರು ಯಾರು ಗೊತ್ತಾಯ್ತಿಲ್ಲ ಇದೇನು ಕತೆ ಅಂತ ಕಲ್ಯಾಣ್ ಅವರು ನಗ್ತಾರೆ. ಇಷ್ಟು ಚೆನ್ನಾಗಿದೆ ಟ್ಯೂನು, ಯಾಕೆ ಇವ್ರು ಯಾರು ಅದನ್ನ ಒಂದು ಎಂಜಾಯ್ ಮಾಡ್ತಿಲ್ಲ ಅಂತ. ಅಂದರೆ ಅಷ್ಟೊಳ್ಳೆ ಟ್ಯೂನು ಯಾಕೆ ಇವರು ಅದನ್ನ ಒಂದು ಜಡ್ಜ್ಮೆಂಟ್ ತಗೋತಿಲ್ಲ ಅಂತ. ಬಿಡು, ಎಸ್ ಮಹೇಂದ್ರಿಗೆ ಋಣ ಇದೆ, ತಗೊಂಡೋಗಲಿ, ಸಖತ್ತಾಗಿರುತ್ತೆ ಹಾಡು, ನೋಡಿ ಇಟ್ಟಾಗುತ್ತೆ ಹಾಡು ಅಂತ ಹಂಸಲೇಖ ಅವರ ಟ್ಯೂನ್ ಎಲ್ಲ ಕಂಪೋಸ್ ಮಾಡಬೇಕಾದ್ರೆ. ಅದೇ ರೀತಿ ಸೂಪರ್ ಹಿಟ್ ಆಯಿತು. ಚರಣ ಬರೀಬೇಕಾಗಿರುತ್ತಲ್ಲ, ಅಲ್ಲಿ ಕಲ್ಯಾಣ್ ಸರ್ ಹೆಗಲ ಮೇಲೆ ಕೈ ಹಾಕೊಂಡು ಹಂಸಲೇಖ ಅವರು ಲಾನಲ್ಲಿ ವಾಕ್ ಮಾಡ್ತಾ ಇರ್ತಾರೆ. ಏನೋ ಚರಣ ಬರೆಯೋದೀಗ ಅಂತ ಎಲ್ಲ ಸನ್ನಿವೇಶ ಗೊತ್ತಿರುತ್ತೆ. ಒಂದು 2 ರೌಂಡ್ ಹೊಡಿತಾರೆ, 3ನೇ ರೌಂಡ್ಗೊಂದು ಕಾಫಿ ಕುಡಿತಾರೆ. ಚೆನ್ನಾಗಿ ನೆನಪಿದೆ ಕಲ್ಯಾಣ್ ಸರ್ಗೆ, ನಾನು ಹೇಳಿದ್ರು ಕಲ್ಯಾಣ್ ಸರ್ ಹಿಂಗೆ ಆಗಿದ್ದು ಅಂತ. ಕಾಫಿ ಕುಡಿತಾ ತಗೊಬ ರೈಟಿಂಗ್ ಪ್ಯಾಡ್ ಅಂತಾರೆ. ರೈಟಿಂಗ್ ಪ್ಯಾಡ್ ಇರುತ್ತೆ, ತಗೊಂಬತ್ತಾರೆ ಕಲ್ಯಾಣ್ ಅವರು, ಬರ್ಕೊ ಅಂತಾರೆ. ಮುಗಿಲ ಬಾನಗಲ ಓಲೆಯಲ್ಲಿ ಹೃದಯ ಇಡುವೆ ನೀಡಿರುವೆ, ಓ ಗೆಳತಿ ಓದುವೆಯ, ಇದು ಓದೋ ಓಲೆಯೆಲ್ಲ ಬರೆದುಕೋ, ನನ್ನ ಜೀವ ನಿನಗೆ ಎಂದುಕೋ, ಈ ಕಣ್ಗಳ ಮುಂಬಾಗಿಲ ನಾ ತೆರೆಯುವೆ, ಬಂದು ನೀ ಸೇರಿಕೋ ಅಂತ. ಏನು ಲಿರಿಕ್ಸ್ ರೀ ಅದು. ಕಣ್ಣುದು ರೆಪ್ಪೆ ಓಪನ್ ಮಾಡೋದಂದ್ರೆ ಮುಂಬಾಗಿಲು ಅಂತ. ಈ ಕಣ್ಗಳ ಮುಂಬಾಗಿಲ ನಾ ತೆರೆಯುವೆ, ಬಂದು ನೀ ಸೇರಿಕೋ ಅಂತ ಹೇಳೋದನ್ನ ಏನು ಅದು ಎಂದ್ರೆ ಅರ್ಥ ಅದು. ಅಬ್ಬಾ, ಕಲ್ಯಾಣ್ ಸರ್ ಫಿದಾ ಆಗ್ಬಿಡ್ತಾರೆ, ಸಕ್ಕತ್ತಾಗಿದೆ ಸರ್ ಇದು ಅಂತ. ಅದೇ ರೀತಿ ಸ್ಪ್ರಿಂಕ್ಲರ್ ಮಾಡ್ತಾ ಇರ್ತಾರೆ, ಅಲ್ಲಿ ಆ ನೀರು ಹಾರಿಸ್ತಿರ್ತಾರೆ ಲಾನ್ಗೆ, ಅಲ್ಲಿ ನಿಂತ್ಕೊಂಡು ಹೇಳ್ತಾರೆ ಬರ್ಕೋ 2ನೇ ಚರಣ ಅಂತ. ಮುಗಿಲೆ ಮುಗಿಲೆ ತಂಬೆಳರೆ ತಳಿರೆ, ಹಗಲಿರುಳೆ ನಿನ್ನೆದುರು ನಾವು ಒಬ್ಬರೇ, ವನವೇ ಕಾನನವೇ ಹೂಬನವೇ ಹಸಿರೆ, ಗಿರಿಯೇ ನೀರ್ಜರಿಯೇ ನಮ್ಮೊಳಗೆ ನಿಮ್ಮುಸಿರೆ ಅಂತ. ಅಂದರೆ ನೀರ್ಜರಿಯ ಸೌಂಡು, ಆ ಗಾಳಿಯ ಶಬ್ದ, ಅದು ಉಸಿರಾಗಿ ನಮ್ಮೊಳಗೆ ಬಂದಿದೆ ಅಂತ ಹೇಳೋದನ್ನ ಸೂಪರ್ ವರ್ಣನೆ. ಮುಂದಕ್ಕಂತೂ ಇನ್ನೂ ಸೂಪರ್ ಬ್ಯೂಟಿಫುಲ್ ಸಾಹಿತ್ಯ.
ಈ ಒಲವಿನ ಕಣ್ಣಲ್ಲಿ ಸರ್ವವು ಸುಂದರ, ಇಲ್ಲಿ ಬಾನು ಭೂಮಿಗಿಲ್ಲ ಅಂತರ ಅಂತ. ಆ ಪ್ರಾಸನೂ ಬರಬೇಕು, ಆ ನೇಚರ್ಗೂ ಪ್ರೀತಿಗೂ ಬೆಸುಗೆ ಹಾಕಿದ ರೀತಿ. ಹ್ಯಾಟ್ಸ್ ಆಫ್ ಟು ಹಂಸಲೇಖ ಅವರು. ಎಸ್ ಪಿ ಬಿ ಅವ್ರು ಬಂದು ಹಾಡ್ತಾರೆ, ಚಿತ್ರಮ್ಮ ಹಾಡ್ತಾರೆ, ಒಟ್ಟಿಗೆ ಆಡಿದ್ದಲ್ಲ, ಬೇರೆ ಬೇರೆ ದಿನ ಬಂದು ಹಾಡಿದ್ದು. ಅದು ಅದ್ಭುತವಾಗಿ ಮೂಡಿ ಬರುತ್ತೆ. ಎಸ್ ಪಿ ಬಿ ಅವರು ಸಖತ್ತಾಗಿ ಆಡಿದ್ರು. ಚಿತ್ರಮ್ಮ ಅವರು ಈಗಲೂ ಕೂಡ ಯಾವುದೇ ಸ್ಟೇಜಲ್ಲೂ ಕನ್ನಡ ಹಾಡು ಹಾಡಿದ್ರೆ ಓ ಮೇಘವೇ ಮೇಘವೇ ಹಾಡೇ ಹಾಡ್ತಾರೆ, ನೆನೆಸ್ಕೋತಾರೆ ಅವರು. ಇನ್ನೊಂದು ಅದ್ಭುತ ಹಾಡು ನೋಡಿ, ಸಂಗೀತ ನಿರ್ದೇಶಕ ಆ ಟ್ಯೂನಲ್ಲೇ ಒಂದು ಕತೆ ಅರ್ಥ ಆಗೋ ಥರ ಮಾಡಿಬಿಡ್ತಾರೆ. ಯಾವುದು? ಅಂಬರ ಚುಂಬಿತ. ಹಾಡು ಸ್ಟಾರ್ಟಿಂಗೇ ನಿಮಗೆ ಹೈ ಪಿಚ್ ಪಲ್ಲವಿ, ಹೊಸ ಗಾಳಿ ಹೊಸ ಗಂಧ ಅಂತ ಬಂದ್ಬಿಡುತ್ತೆ. ನೀವು ನೋಡಿ, ಅದು ಆ ಪೀಠಿಗೆ ಸಂಗೀತನೂ ಇಲ್ಲ, ಒಂದು ಸ್ಮಾಲ್ ಆಗಿರೋ ಟ್ಯೂನೂ ಇಲ್ಲ, ಒಂದು ಮಿಡ್ಲ್ ಥರ ಒಂದು ಪಿಚ್ಚಲ್ಲಿ ಒಂದು ಸಾಂಗು ಇಲ್ಲ, ಹೈ ಪಿಚ್ ಸ್ಟಾರ್ಟಿಂಗ್. ಅದು ಹೊಸ ಗಾಳಿ ಹೊಸ ಗಂಧ, ಹೊಸತನ ಬೀರಿ ಬೀಸಿದೆ, ಹೊಸ ರಾಗ ಹೊಸ ಮೇಳ, ಕವಿತನ ಕೋರಿ ಹಾಡಿದೆ, ಹೊಸದೆಲ್ಲ ಸವಿಬೆಲ್ಲ ಅಂತ ಸಖತ್ತಾಗಿ ಬರೆದಿದ್ರು. ಅದರಲ್ಲಿ ಮಧ್ಯದಲ್ಲಿ ಒಂದು ಸ್ಯಾಡ್ ಮ್ಯೂಸಿಕ್ ಬರುತ್ತೆ. ಅದೇ ಆಗಲೇ ಹೇಳಿದ್ದು ನಾನು, ಅವರ ಒಂದು ಚಾಕಚಕ್ಯತೆ ಮ್ಯೂಸಿಕ್ ಡೈರೆಕ್ಟರ್ದು, ಅಂದರೆ ಹಂಸಲೇಖ ಅವ್ರದ್ದು. ಆ ಸ್ಯಾಡ್ ಟ್ಯೂನ್ ಬಂದಾಗ ನಮ್ಮ ಕತೆ ಅರ್ಥ ಆಗ್ಬಿಡುತ್ತೆ, ಏನೋ ಒಂದು ಇದೆ ಇಲ್ಲಿ ಕಥೆಯಲ್ಲಿ. ಯಾಕೆಂದರೆ ಅವಾಗ ಕ್ಯಾಸೆಟ್ಲಿ ಹಾಡು ಕೇಳ್ತಿದ್ವಿ, ನಂತರ ಸಿನಿಮಾ ಬರೋದು ನೋಡ್ತಾ ಇದ್ವಿ. ಹಾಡು ಕೇಳ್ತಾ ಕೇಳ್ತಾ ನಮಗೆ ಆ ಒಂದು ಹ್ಯಾಪಿ ಸಾಂಗಲ್ಲಿ ಒಂದು ಸ್ಯಾಡ್ ಮ್ಯೂಸಿಕ್ ಬಂದ್ಬಿಟ್ರೆ ಏನಾಗ್ಬೋದು, ನಮಗೆ ಏನೋ ಒಂದು ಕಥೆಯಲ್ಲಿ ಒಂದು ತಿರುವು ಇದೆ, ಏನೋ ಒಂದು ಇರ್ಬೋದು ಅಂತ ನಮ್ಗೆ ಅರ್ಥ ಆಗುತ್ತೆ. ಅದು ಮ್ಯೂಸಿಕಲ್ಲೇ ಕಥೆನ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಡೋದು, ಸಿಚುವೇಶನ್ ಅರ್ಥ ಆಗೋದು. ಅದ್ಭುತ ಸಾಂಗ್ ಅದು. ಇನ್ನೊಂದು ಹಾಡಿದೆ ನೋಡಿ, ಉತ್ತರ ಭಾರತದ ಕಾವೇರಿ ಅಂದರೆ ಗಂಗೆ, ದಕ್ಷಿಣ ಭಾರತದ ಗಂಗೆ ಅಂದರೆ ಕಾವೇರಿ. ಅದನ್ನ ಅದ್ಭುತವಾಗಿ ಬರೆದ್ರು. ಕನ್ನಡ ಗಂಗೆಯಲ್ಲಿ ಮೀಯುವೆ ನಾನೀಗ ಅಂತ. ಮೀಯುವೆ ಅಂದರೆ ಸ್ನಾನ ಮಾಡೋ, ತೀರ್ಥ ಸ್ನಾನ ಅಂತ ಆಗಬೇಕು. ಏನು ಪದಪ್ರಯೋಗ ಬರೆದಿದ್ದಾರೆ ಅಂದರೆ, 2ನೇ ಚರಣದಲ್ಲಿ ಒಂದು ಸಾಂಸಾರಿಕ ಕತೆ ಸಿಕ್ಬಿಟ್ರು, ಹಾಡು ಸಿಕ್ಬಿಟ್ರು ಕೂಡ ಅಲ್ಲಿ ಕನ್ನಡದ ಬಗ್ಗೆ, ಒಂದು ಕನ್ನಡ ನಾಡಿನ ಬಗ್ಗೆ ಹಾಕ್ಬಿಡೋದು, ಒಂದು ಬೀಜ ಬಿತ್ತು ಬಿಡೋದು. ಸೂಪರ್ ಅದು. ಕಲೆಗಳ ತವರಿರಲು, ಕವಿ ಋಷಿಗಳ ಮನವಿರಲು, ಕಲಿಕೆಯ ಕಡಲಿರಲು, ಗುರಿ ತಲುಪುವ ಹಡಗಿರಲು. ಮುಂದೆ ಸಾಲಂತೂ ಸೂಪರ್ ರೀ. ನೀತಿ ಪಾಠ. ನಿತ್ಯವೂ ಹೊಸ ಸಾಧನೆ, ಸತ್ಯವೇ ಆಲೋಚನೆ, ಸ್ನೇಹವೇ ಸಹಚಾರಿಯೋ, ಪ್ರೇಮವೇ ಸಹಪಾಠಿಯೋ, ಬದುಕಿಗೆ ಸುಂದರ ಸಂಸಾರ ಸವಿಸಾಲದೆ. ಎಷ್ಟು ಚೆನ್ನಾಗಿ ಬರೆದಿದೆ. ಎಸ್ ಪಿ ಬಿ ಹೆಂಗೆ ಆಡಿದಾರಲ್ಲಿ. ಅಬ್ಬಾ, ನಮ್ಮ ಕೊಡಗಿನ ಆ ತಲಕಾವೇರಿ ಅಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಆ ತಲಕಾವೇರಿಯ ಒಂದು ಪುಣ್ಯಕ್ಷೇತ್ರಕ್ಕೆ ಪ್ರಕೃತಿಗೆ ಮಿಲನಗೊಳಿಸಿ ಅದಕ್ಕೆ ಸುಂದರ ಸಂಸಾರ ಅಂತ ಒಂದು ಪದ ಕಟ್ಟಿ ಅದ್ಭುತವಾದಂಥ ಒಂದು ಹಾಡು ಮಾಡಿದ ರೀತಿ ಇದು. ಯಾರು ನೋಡರು ಯಾರು ಕೇಳರು ಅಂತ ಒಂದು ಶೃಂಗಾರ ಗೀತೆ ಎಸ್ ಪಿ ಬಿ ಅವರು, ಹಂಸಲೇಖ ಅವರು ಹಾಡಿದ್ದು. ಆದರೆ ಒಳ್ಳೆ ಶೃಂಗಾರ ಸಾಹಿತ್ಯ ಇದೆ. ರಾತ್ರಿ ರಾಣಿ ಕಂಪು, ಕಂಪಿನೊಳಗೆ ಜಂಪು, ಹೂವಿನ ಮೇಲೆ ತಂಗಾಳಿಯ ಲೀಲೆ, ಪ್ರಾಯದ ಮೇಲೆ ಸುಮ ಬಾಣನ ಲೀಲೆ, ನಡೆಸ್ತಾ ಇದೆ ನುಡಿಸ್ತಾ ಇದೆ ನಲಿಸ್ತಾ ಇದೆ ಅಂತ ಬರೆದಿದ್ದಾರೆ. ಸಖತ್ತಾಗಿ ಬರೆದಿದ್ದಾರೆ. ಇನ್ನೊಂದು ನಾವು ಸ್ಟಾರ್ಟಿಂಗ್ ಹಾಡಿದೆ ಆ ಸಾಲು, ಅವು ಚರಣ, ಜೀವನವೆಲ್ಲವೂ ನಾ ಹಾಡುವೆ. ಒಂದು ನಾಯಕ ಸ್ಟೇಜ್ ಮೇಲೆ ಹಾಡಿದಾಗ ಸಿಕ್ಕಿದೆ ಚಾನ್ಸ್ ಸಾಹಿತಿಗಳಿಗೆ. ಕನ್ನಡದ ಬಗ್ಗೆ ಒಂದು ಭಾಷಾ ಪ್ರೇಮ, ಒಂದು ಚೆಲುವೆಯರ ಬಗ್ಗೆ ಒಂದು ಹೊಗಳಿಕೆ. ಅದು ಮೊದಲ ಚರಣ ಆಗಲೇ ಹಾಡಿದೆ ನಾನು. 2ನೇ ಚರಣದಲ್ಲಿ ಸಖತ್ತಾಗಿ ಬರೆದಿದ್ದಾರೆ. ಚೆಲುವೆ ಚೆಲುವೆ ಈ ಕೊಡಗಿನ ನಾರಿ, ಚೆಲುವೆಗೆ ಇವಳೆ ಸರಿಸಾಟಿ, ಸುಮತಿ ಸುಮತಿ ಈ ನಾಡಿನ ಬೆಡಗಿ, ಇವಳಿಗೆ ಯಾರು ಪೈಪೋಟಿ ಅಂತ. ಮೊದಲು ಬರೆಯೋದು ಮಧುರ ಮಧುರವಿ ಕನ್ನಡ ನಾದ, ನುಡಿಯುವ ಬಾಯಿಗಿದು ವೇದ. ಕನ್ನಡದ ಬಗ್ಗೆ ಒಂದು ವರ್ಣನೆ, ಆ ಭಾಷಾ ಪ್ರೇಮ. ಈ ಕಡೆ ಒಂದು ಕೊಡಗಿನ ಚೆಲುವೆಯರ ಬಗ್ಗೆ ಒಂದು ವರ್ಣನೆ. ಆ ನಾಯಕದ ಹಾಡಿದಾಗ ಎಲ್ಲದರಲ್ಲೂ ಬೇಕಾದವನಾಗ್ತಾನೆ ನಾಯಕ ಅಂತ ಹೇಳೋದನ್ನ ಬರೆದಿದ್ದು. ಸೂಪರ್ ಅದು. ಆ ನಾಯಕನ ಇಮೇಜಿಂದ ಒಂದು ಭಾಷಾ ಪ್ರೇಮ, ಒಂದು ಹೆಣ್ಮಕ್ಳನ್ನ ವರ್ಣನೆ, ಒಂದು ಪ್ರಕೃತಿ ವರ್ಣನೆ ಮಾಡಿಬಿಡೋದು. ವರವಾಗಿ ಒಲವ ತಂದನು, ಮರವಾಗೋ ಗಿಡವ ಕಡೆದನು ಅಂತ ಒಂದು ಸ್ಯಾಡ್ ಸಾಂಗ್. ಅದು ತುಂಬ ಸ್ಯಾಡ್, ಅದು ತುಂಬ ಸ್ಲೋ ಆಗಿ ಬೇಜಾರ್ಲಾಡ್ದಂಥ ಹಾಡು. ರಾಜೇಶ್ ಅವರು ಸಖತ್ತಾಗಿ ಆಡಿದ್ದಾರೆ. ಅದು ಅದ್ಭುತ. ಅದೇ ರೀತಿ ಇನ್ನೊಂದು ಸ್ಯಾಡ್ ಸಾಂಗು ಅಂತ ಹೇಳ್ಬೋದು. ಅದು ಜೀವನ ಪಾಠ ಇದೆ ಅದರಲ್ಲಿ. ಶೃಂಗಾರ ಕಾವ್ಯ ಬರೆದನು, ಸಂಗೀತ ಸಾರ ಸುರಿದನು. ಸಂಗೀತ ಸಾರ ಸುರಿದನು ಏನು ಚೆನ್ನಾಗಿದೆ ರೀ. ಶಾಸ್ತ್ರಿ ಹಾಡಿದ್ದು. ಲೇಬಲ್ನಲ್ಲಿ ಎಸ್ ಪಿ ಬಿ ಹೆಸರು ಕೊಟ್ಟು ಆಡಿಯೋ ಕಂಪನಿಯವರು ಆ ಹೆಸರು ಹಾಕೊಂಡು ಹೋಗಿರ್ತಾರೆ. ಮನೋಜ್ ಸರ್ ಹೇಳ್ತಾರೆ, ನನ್ನ ಫ್ರೆಂಡ್ ಆಡಿದ್ದಪ್ಪ ಶಾಸ್ತ್ರಿ, ಯಾಕೆ ಚೇಂಜ್ ಮಾಡಿಲ್ಲ ಅಂತ. ಆಮೇಲೂ ಚೇಂಜ್ ಮಾಡಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ಅದು ತುಂಬ ವರ್ಷಗಳ ಕಾಲ ಹಂಗೆ ಉಳ್ಕೊಳ್ಳುತ್ತೆ. ಆದರೆ ಶೃಂಗಾರ ಕಾವ್ಯ ಬರೆದನು ಟೈಟಲ್ ಸಾಂಗ್ ಆಡಿದ್ದು, ಅದ್ಭುತ ಸಾಂಗ್ ಆಡಿದ್ದು, ಅದ್ಭುತವಾಗಿ ಆಡಿದ್ದು ಕೂಡ ಎಲ್ ಎನ್ ಶಾಸ್ತ್ರಿ ಅವರು. ಉಸಿರ ಹಿಡಿದ ತಂತಿ ಕಡಿದ ಇನ್ನು ಮೌನಗಾನವೇ ಅಂತ. ಕಲೆಗಾರ ಕಡೆದು ಕರುಬಿದ, ಕತೆಗಾರ ಕತೆಯ ಕೆಡಿಸಿದ. ಕರುಬೋದು ಅಂದರೆ ಹೊಟ್ಟೆಗೆ ಚಸುವೆ ಪಡೋದು. ಹೊಣೆಗಾರ ಹರಸಿ ಹಲುಬಿದ, ಬೆಳೆಗಾರ ಬರವ ಬರಿಸಿದ. ಮುಂದಕ್ಕೆ 2 ಸಾಲು, ವಾವ್. ಕನಸು ಸುರಿದ ಕಣ್ಣೇ ತೆಗೆದ ಇನ್ನು ಶೂನ್ಯಗಾನವೇ. ಕನಸನ್ನ ಸುರಿದುಬಿಟ್ಟು ಕಣ್ಣೇ ಇಲ್ಲ ಅಂದರೆ ಏನು ಮಾಡೋದು. ಯಾವ ರೀತಿ ವರ್ಣನೆ ಮಾಡಿದ್ದಾರೆ ನೋಡ್ರಿ. 2ನೇ ಚರಣ ಅಂತ ಇನ್ನೂ ಸೂಪರು. ಒಲವಾಗಿ ವರವ ತಂದನು, ಮರವಾಗೋ ಗಿಡವ ಕಡಿದನು, ಶುಭವಾಗಲೆಂದು ನುಡಿದನು, ಸುಖ ಕಾಣುವಾಗ ಮುನಿದನು, ಜಯವ ಕಡೆದ ಭಯವ ಸುರಿದ ಇನ್ನು ಶೋಕಗಾನವೇ ಅಂತ. ಎಲ್ ಎನ್ ಶಾಸ್ತ್ರಿಯವರ ವಾಯ್ಸಲ್ಲಿ ಕೇಳ್ತಾ ಇದ್ರೆ ಕಣ್ಣೀರು ಬಂದ್ಬಿಡುತ್ತೆ. ಇವತ್ತು ಅವ್ರನ್ನೂ ಕಳ್ಕೊಂಡಿದ್ದೀವಿ. ಏನು ಹಾಡ್ರಿ ಇದು. ಅದೇ ಹಾಡಲ್ಲಿ ಒಲವಾಗಿ ವರವ ತಂದನು ಅಂತ ಹೇಳೋ ಒಂದು ಲೈನ್ ತಗೊಂಡು ಅಲ್ಲಿ ಒಂದು ಚಿಕ್ಕದಾಗಿ ಬಿಟ್ ಸಾಂಗ್ ಮಾಡಿ, ಅದು ರಾಜೇಶ್ ಅವರು ಹಾಡಿದ್ದು. ಆಗಲೇ ಹೇಳಿದ್ನಲ್ಲ, ಅದು ತುಂಬ ಸ್ಯಾಡ್ ಸಾಂಗ್. ಅದು ಟ್ರ್ಯಾಜಿಡಿ ಸಿನಿಮಾ ಆದರೂ ಕೂಡ ಹಾಡುಗಳು ಸೂಪರ್ ಡೂಪರ್ ಹಿಟ್. ಕ್ಯಾಸೆಟ್ ತುಂಬ ಸೇಲಾಗಿತ್ತಿದ್ದು. ಶೃಂಗಾರ ಕಾವ್ಯ ಕ್ಯಾಸೆಟು ಇಲ್ಲದಿರುವಂಥ ಕನ್ನಡದ ಮನೆಗಳೇ ಇಲ್ಲ ಅಂತ, ಆ ರೀತಿ ಆಗಿತ್ತದು. ಚೈತ್ರದ ಪ್ರೇಮಾಂಜಲಿ ಕೂಡ ಮೆಗಾ ಹಿಟ್ಟು, ಇದು ಕೂಡ ಮೆಗಾ ಹಿಟ್ಟು. ರಘುವೀರ್ ಅವರಾಗ ಯಶಸ್ಸಿನ ಉತ್ತುಂಗದಲ್ಲಿದ್ದರು. ಅಂಥ ಒಳ್ಳೆ ಹೀರೋ ಅವರು, ಒಳ್ಳೆ ಆ್ಯಕ್ಟರ್ ಅವರು, ಅದ್ಭುತವಾಗಿ ಆ್ಯಕ್ಟ್ ಮಾಡಿದರು. ಏನು ರೀ ಹಂಸಲೇಖ ಅವ್ರು ಮಾಡಿದ ಹಾಡು. ಈ ಹಾಡೆಲ್ಲ
ಟ್ಯೂನು ಪಲ್ಲವಿ ಆಗೋದು ರೇಸ್ವಿ ಹೋಟೆಲ್ನಲ್ಲಿ ಟ್ರ್ಯಾಕ್ ಆಡಿದ್ದು ರಾಜೇಶ್ ಅವರು, ಶಾಸ್ತ್ರಿ ಎಲ್ಲ ಟ್ರ್ಯಾಕ್ ಆಡಿದ್ದಾರೆ ಇದರದ್ದು. ಅದೇ ರೀತಿ ಅದನ್ನು ಒಂದು ಕಂಟಿನ್ಯೂ ಮಾಡಿ ಡೆವಲಪ್ ಮಾಡಿ ಬರೆಯೋದೆಲ್ಲ ಸ್ಟುಡಿಯೋ ಪ್ರಸಾದಲ್ಲಿ. ಒಟ್ಟಿಗೆ ಇದ್ದವರು ಕೆ ಕಲ್ಯಾಣ್ ಅವರು. ಈ ಒಂದು ಮಾಹಿತಿ ನಿಮಗೆ ಹೇಳಬೇಕಿತ್ತು. ಈಗ ಶೃಂಗಾರ ಕಾವ್ಯ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.